ಇಲ್ಲಿನ ಕಟ್ಟಡ ಡೆಮಾಲಿಷನ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಬೆಂಗಳೂರಿನ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಆಪರೇಷನ್ ಇದು. ಕೂಡ್ಲು ಬಳಿ ಇರುವ ಕಟ್ಟಡದಲ್ಲಿದೆ 49 ಫ್ಲಾಟ್ಗಳು, 18 ಫ್ಲೋರ್ ಇದೆ. ಇದು ಬೆಂಗಳೂರಿನ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಆಪರೇಷನ್. SNN ರಾಜ್ ಕಾರ್ಪ್ ಒಡೆತನದ ಅಪಾರ್ಟ್ಮೆಂಟ್ ಇದು. 200 ಕೋಟಿ ವೆಚ್ಚದ ಬೃಹತ್ ಅಪಾರ್ಟ್ಮೆಂಟ್ ಅನ್ನ ಕಟ್ಟಲಾಗಿತ್ತು. ಈ ಉದ್ಘಾಟನೆಗೂ ಮುನ್ನ ಅಪಾರ್ಟ್ಮೆಂಟ್ ಒಂದು ಕಡೆ ವಾಲಿದೆ, ಅಂದ್ರೆ ಇಡೀ ಕಟ್ಟಡವೇ ಇನ್ನೂ ಕೂಡ ಉದ್ಘಾಟನೆ ಆಗೋ ಮುಂಚೆನೆ ವಾಲಿದೆ ಕಟ್ಟುವ ಸಂದರ್ಭದಲ್ಲಿ. ಸೊ ಮುಂದಿನ ದಿನಗಳಲ್ಲಿ ಕಟ್ಟಡ ಬೀಳುವಂತಹ ಆತಂಕ ಕೂಡ ಇದೆ. ಸೊ ವಾಲಿದ ಕಟ್ಟಡದ ಡೆಮಾಲಿಷನ್ಗೆ ಕಂಪನಿ ಇದೀಗ ಒಪ್ಪಿಕೊಂಡಿದೆ. GBA ಮುಖ್ಯ ಆಯುಕ್ತರು ಸೂಚನೆಯನ್ನ ಕೊಟ್ಟಿದ್ರು. ಈ ರೀತಿಯಾಗಿದೆ, ಇದು ಒಂದಲ್ಲ ಒಂದು ದಿನ ಸಮಸ್ಯೆನೆ. ಸಾಕಷ್ಟು ಜನರು ಇಲ್ಲಿ ವಾಸ ಮಾಡ್ತಾ ಇದ್ರೆ ಅವರ ಪ್ರಾಣಕ್ಕೂ ಕೂಡ ಸಂಚಕಾರ ಅಪಾಯ ಅಂತ ಹೇಳಿ ಅವರಿಗೆ ಹೇಳಿದ್ದಾರೆ. ಇದೀಗ SNN ರಾಜ್ ಕಾರ್ಪ್ ಏನ್ ಕಂಪನಿ ಇದೆ ಅಥವಾ ಸಂಸ್ಥೆ ಇದೆ, ಅದರ ಮಾಲೀಕರು ಇದೀಗ ಇದರ ಡೆಮಾಲಿಷನ್ಗೆ ಒಪ್ಕೊಂಡಿದ್ದಾರೆ. ಸೊ ಮುಂದಿನ ವಾರ ಡೆಮಾಲಿಷನ್ ಮಾಡುವಂತಹ ಸಾಧ್ಯತೆಗಳಿದೆ. ಇಡೀ ಡೆಮಾಲಿಷನ್ ಕಾರ್ಯಾಚರಣೆಯ ಖರ್ಚು ವೆಚ್ಚ ಭರಿಸ್ತೀನಿ ಅಂತಾನು ಕೂಡ ಸಂಸ್ಥೆ ಒಪ್ಪಿಕೊಂಡಿದೆ. ಒಂದು ಕಡೆ ಈಗಾಗಲೇ ಇನ್ನೂ ಕೂಡ ಉದ್ಘಾಟನೆ ಆಗಿಲ್ಲ. ಉದ್ಘಾಟನೆ ಆಗೋದಕ್ಕಿಂತ ಮುಂಚೆನೆ ಈ ಒಂದು ಕಟ್ಟಡ ಇದೆಯಲ್ಲ ವಾಲಿಕೊಂಡಿರೋದು ಗೊತ್ತಾಗಿದೆ. ಹಾಗಾಗಿ ಇದರ ಬಗ್ಗೆ ಮಾಹಿತಿಯನ್ನ ತಿಳಿದು ಮಾಲೀಕರಿಗೂ ಕೂಡ ಮಾಹಿತಿಯನ್ನ ಕೊಟ್ಟರು. ಅಲ್ಲಿ ಹೀಗೀಗಾಗಿದೆ ನೋಡಿ, ಇದು ಯಾವತ್ತಾದ್ರೂ ಒಂದು ದಿನ ಸಮಸ್ಯೆನೇ ಅನ್ನುವಂತಹ ಹಿನ್ನೆಲೆಯಲ್ಲಿ ಮಾಲೀಕರಿಗೂ ಕೂಡ ಮಾಹಿತಿಯನ್ನ ಕೊಟ್ಟು ಅವರಿಗೆ ಈ ರೀತಿಯಾಗಿ ಡೆಮಾಲಿಷನ್ ಮಾಡಬೇಕು ಅಂತ ಹೇಳಿದ್ರು. ಒಪ್ಕೊಂಡಿದ್ದಾರೆ ಇದೀಗ ಈ ಒಂದು ಕಂಪನಿಯ ಮಾಲೀಕರು ಅಥವಾ ಸಂಸ್ಥೆ ಮಾಲೀಕರು. ಅದರಲ್ಲೂ ಕೂಡ 200 ಕೋಟಿ ವೆಚ್ಚದಲ್ಲಿ ಈ ಒಂದು ಅಪಾರ್ಟ್ಮೆಂಟ್ ಅನ್ನ ಅವರು ಕಟ್ಟಿದ್ರು. 49 ಫ್ಲಾಟ್ ಇತ್ತು, 18 ಫ್ಲೋರ್ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಇನ್ನೂ ಕೂಡ ಉದ್ಘಾಟನೆ ಆಗಿಲ್ಲ, ಆಗ್ಲೇ ಗಮನಿಸಿದ್ದಾರೆ ಅಧಿಕಾರಿಗಳು. ಮತ್ತೊಂದು ಕಡೆ ಈಗಾಗಲೇ ಅಂದ್ರೆ ಕೇವಲ ಒಂದು ಕಟ್ಟಡ ಮಾತ್ರವನ್ನ ಡೆಮಾಲಿಷನ್ ಮಾಡಲಾಗತ್ತಾ, ಹೇಗೆ? ಜೊತೆಗೆ ಈ ಸಂದರ್ಭದಲ್ಲಿ ಕಟ್ತಾ ಇರುವಂತಹ ಸಂದರ್ಭದಲ್ಲಿ ಮಾಲೀಕರಿಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಾಗ್ಲಿಲ್ವಾ, ಮಾಹಿತಿ ಸಿಗ್ಲಿಲ್ವಾ, ಹೇಗೆ ಏನು ಅಂತ ಹೇಳಿ? ನವಿತಾ, ಬೆಂಗಳೂರಿನ ಇತಿಹಾಸದಲ್ಲೇ ಅತ್ಯಂತ ಎತ್ತರವಾಗಿರುವಂಥ ಕಟ್ಟಡವನ್ನು ಡೆಮಾಲಿಷನ್ ಮಾಡೋದಕ್ಕೆ ಇದೀಗ ಸಿದ್ಧತೆಗಳು ನಡೆದಿರುವಂಥದ್ದು. ಕೂಡ್ಲು ಬಳಿ ಇರುವಂತಹ ಅರ್ಲೂರು ಮುಖ್ಯ ರಸ್ತೆಯ SNN ರಾಜ್ ಕಾರ್ಪ್ ಒಡೆತನದ ಒಂದು ಅಪಾರ್ಟ್ಮೆಂಟ್ನಲ್ಲಿ ಈ ಒಂದು ಸ್ಟ್ರಕ್ಚರಲ್ ಡ್ಯಾಮೇಜ್ ಕಂಡು ಬಂದಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ತೆರವು ಮಾಡೋದಕ್ಕೆ ಇದೀಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಈ ಒಂದು ಸಮಸ್ಯೆಯನ್ನು ಮೊದಲು SNN ರಾಜ್ ಕಾರ್ಪೊರೇಷನ್ ಒಡೆತನದ ಅವರು ಮಾಲೀಕರು ಯಾರಿದ್ದಾರೆ ಅವರೇ ಪತ್ತೆ ಮಾಡಿ ಸ್ಥಳೀಯ ಸಂಸ್ಥೆಗಳಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿತ್ತು. ಮಾಹಿತಿಯನ್ನು ಕೊಟ್ಟ ಬೆನ್ನಲ್ಲೇ ಬೇಕಾಗಿರುವಂಥ ಒಂದು ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಏನಿದೆ ಅವೆಲ್ಲವನ್ನು ಕೂಡ ರೇರಾ, GBA ಮತ್ತು ಈ ಒಂದು SNN ರಾಜ್ ಕಾರ್ಪ್ ಅನ್ನುವಂಥ ಕಂಪನಿಗಳು ಮೂರು ಜಂಟಿಯಾಗಿ ಮಾಡಿ ಇದೀಗ ಇದನ್ನು ಸರಿ ಮಾಡೋದಕ್ಕಾಗಲ್ಲ, ಇದನ್ನು ತೆರವಷ್ಟೇ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವಂಥದ್ದು. ಇವತ್ತು ಕೂಡ ಇದ್ರ ಬಗ್ಗೆ ಸಭೆ ಆಗಿತ್ತು. ಸಭೆಯಲ್ಲಿ ಬೆಂಗಳೂರು ನಗರ ಯೋಜನಾ ತಜ್ಞರಿದ್ರು, ಪೊಲೀಸರಿದ್ರು, GBA ಇಂಜಿನಿಯರ್ಗಳಿದ್ರು, ಮತ್ತೆ SNN ರಾಜ್ ಕಾರ್ಪ್ನ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ರು. ಎಲ್ಲರೂ ಕೂಡ ಜಂಟಿಯಾಗಿ ಕೂತು ಮಾತನಾಡಿ ಇದನ್ನು ತೆರವು ಮಾಡೋದಕ್ಕೆ ಇದೀಗ ಒಂದು ನಿರ್ಧಾರವನ್ನ ಮಾಡಿರುವಂಥದ್ದು. ಹಿಂಭಾಗದಲ್ಲಿ ನೀವೇನು ಆ ಬಾನೆತ್ತರದ ಕಟ್ಟಡವನ್ನು ನೋಡ್ತಾ ಇದ್ದೀರಿ, ಇದೇ ಕಟ್ಟಡದಲ್ಲಿ ಇದೀಗ ಈ ಸಮಸ್ಯೆ ಕಾಣಿಸ್ಕೊಂಡಿರುವಂಥದ್ದು. ಈ ಸಮಸ್ಯೆಯನ್ನ ಈ ಒಂದು ಕಟ್ಟಡವನ್ನ ಮುಂದಿನ ವಾರ ಹಂತವಾಗಿ ಡೆಮಾಲಿಷನ್ ಮಾಡೋದಕ್ಕೂ ಕೂಡ ಸಿದ್ಧತೆ ನಡೆದಿರುವಂಥದ್ದು. ನೀವೀಗ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಅಷ್ಟು ಕಟ್ಟಡಗಳ ಮಧ್ಯದಲ್ಲಿರುವಂತಹ ಆ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಬಿಲ್ಡಿಂಗ್ ಏನಿದೆ, ಆ ಬಿಲ್ಡಿಂಗ್ 18 ಅಂತಸ್ತಿದೆ, 49 ಫ್ಲಾಟ್ಗಳಿದಾವೆ. ಆ ಒಂದು ಅಪಾರ್ಟ್ಮೆಂಟ್ನಲ್ಲಿ ಆ ಒಂದು ಕಟ್ಟಡದಲ್ಲಿ ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗಿರೋದು ಇದೀಗ ಗೊತ್ತಾಗಿರುವಂಥದ್ದು. ಹೀಗಾಗಿ ಆ ಒಂದು ಪರ್ಟಿಕ್ಯುಲರ್ ಬಿಲ್ಡಿಂಗ್ ಮಾತ್ರ ಮುಂದಿನ ವಾರ ತೆರವು ಮಾಡೋದಕ್ಕೆ ಸಿದ್ಧತೆ GBA ಮತ್ತು ರೇರಾ ಮತ್ತು ಈ ಒಂದು ಮಾಲೀಕರ ಸಂಸ್ಥೆಯಿಂದ ಆಗ್ತಾ ಇರುವಂಥದ್ದು. ಮುಖ್ಯವಾಗಿ ನಾವು ಇಲ್ಲಿ ಮುಂದೆ ನಿಂತು ನೋಡುವಂಥ ಸಂದರ್ಭದಲ್ಲಿ ಆ ಬಲಭಾಗಕ್ಕೆ ಆ ಒಂದು ಬಿಲ್ಡಿಂಗ್ ಒಂದು ಸ್ವಲ್ಪ ರೀತಿಯಲ್ಲಿ ಇದೀಗ ವಾಲ್ಕೊಂಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಅಲ್ಲಿ ಜನವಸತಿ ಶುರುವಾದ್ರೆ ಮತ್ತಷ್ಟು ದುರಂತ, ಆ ಸಂದರ್ಭದಲ್ಲಿ ಏನಾದರೂ ಕುಸಿದು ಹೋದ್ರೆ ದೊಡ್ಡ ದುರಂತವೇ ಬೆಂಗಳೂರಿನಲ್ಲಿ ನಡೆದು ಹೋಗುತ್ತೆ. ಹೀಗಾಗಿ ಅದನ್ನ ಸಂಪೂರ್ಣವಾಗಿ ತೆಗೆದು ಹೊಸ ಬಿಲ್ಡಿಂಗ್ ಅನ್ನ ಕಟ್ಟೋದಕ್ಕೆ SNN ರಾಜ್ ಕಾರ್ಪ್ ಸಂಸ್ಥೆಯವರು ಇದೀಗ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳಿದೆ, ಕಟ್ಟಡಗಳಿದಾವೆ. ಒಂದೊಮ್ಮೆ ಅದು ಏಕಾಏಕಿ ಕುಸಿದ್ರೆ ಕೇವಲ ಆ ಬಿಲ್ಡಿಂಗ್ ಮಾತ್ರ ಅಲ್ಲ, ಅಕ್ಕಪಕ್ಕದಲ್ಲಿರುವಂತಹ ಸುಮಾರು 900ಕ್ಕೂ ಅಧಿಕ ಸಂಖ್ಯೆಯಲ್ಲಿರುವಂತಹ ಮನೆಗಳೇನಿದಾವೆ ಅದಕ್ಕೆಲ್ಲದಕ್ಕೂ ಕೂಡ ಹಾನಿಯಾಗುವಂತಹ ಭೀತಿ ಇದೆ. ಸೊ ಹೀಗಾಗಿ ಆರಂಭದಲ್ಲೇ ಇದನ್ನ ಬೇರೆಯವರು
ಬೇರೆಯವರಿಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಅಥವಾ ಇದಕ್ಕೆ ಕಸ್ಟಮರ್ಗೆ ಖರೀದಿದಾರರು ಬರುವಂತ ಮುಂಚೆನೆ ಇದನ್ನ ತೆರವು ಮಾಡಿ ಹೊಸ ಬಿಲ್ಡಿಂಗ್ ಅನ್ನ ಕಟ್ಟೋದಕ್ಕೆ ಇದೀಗ ತೀರ್ಮಾನ ಆಗಿರುವಂತದ್ದು. ಬರೋಬ್ಬರಿ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಳೆದ 1.5 ವರ್ಷದಿಂದ ಈ ಒಂದು ಬಿಲ್ಡಿಂಗ್ ಅನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆ ಸಂದರ್ಭ 200 ಕೋಟಿ ರೂಪಾಯಿ ವೆಚ್ಚ ಆದ್ರೂ ಕೂಡ ಅದನ್ನ ಭವಿಷ್ಯದ ದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ತೆರವು ಮಾಡೋದಕ್ಕೆ ಇದೀಗ ಸಂಸ್ಥೆ ಒಪ್ಕೊಂಡಿರುವಂತದ್ದು. ಇವತ್ತು ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಈ ಸಂಬಂಧ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಆಗಿತ್ತು. ಸಭೆಯಲ್ಲಿ ಪೊಲೀಸರಿದ್ರು, ಬೆಂಗಳೂರು ನಗರ ಯೋಜನಾ ತಜ್ಞರಿದ್ರು, ಜಿಬಿಎ ಇಂಜಿನಿಯರ್ಗಳಿದ್ರು, ಜೊತೆಗೆ SNN ರಾಜ್ ಕಾರ್ಪ್ ಅಂದ್ರೆ ಈ ಒಂದು ಅಪಾರ್ಟ್ಮೆಂಟ್ ನ ಕಟ್ಟಡದ ಮಾಲೀಕರು ಯಾರಿದ್ದಾರೆ ಆ ಒಂದು ರಿಯಲ್ ಎಸ್ಟೇಟ್ ಕಂಪನಿಯ ಮುಖ್ಯಸ್ಥರು ಕೂಡ ಇದ್ರು. ಎಲ್ಲರೂ ಕೂತು ತೀರ್ಮಾನ ಮಾಡಿ ಇದೀಗ ಈ ಒಂದು ಕಟ್ಟಡವನ್ನ ತೆರವು ಮಾಡೋದಕ್ಕೆ ಪ್ಲಾನ್ ಮಾಡಿರುವಂತದ್ದು. ಮೋಸ್ಟ್ಲಿ ಮುಂದಿನ ವಾರ ಈ ಒಂದು ಕಟ್ಟಡ ತೆರವು ಕಾರ್ಯಾಚರಣೆ ಆರಂಭ ಆಗುತ್ತೆ. ಮತ್ತೆ ಇದು ಈ ಹಿಂದೆ ಕೆಲವು ವರ್ಷಗಳ ಹಿಂದೆ ಕೇರಳದ ಎರ್ನಾಕುಲಂ ಜಿಲ್ಲೆಯ ಕೊಚ್ಚಿ ಅನ್ನುವಂತ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಇದೇ ರೀತಿಯಾಗಿರುವಂತಹ ಒಂದು ಕಟ್ಟಡವನ್ನ ತೆರವು ಮಾಡಲಾಗಿತ್ತು. ಆ ರೀತಿಯಲ್ಲಿ ಅಂದ್ರೆ ಇದನ್ನ ಬ್ಲಾಸ್ಟ್ ಮಾಡಿ ತೆಗೆಯೋದಿಲ್ಲ, ಅಂದ್ರೆ ಡೈಮಂಡ್ ಕಟ್ ಮಾಡಿ ಆ ರೀತಿಯಲ್ಲಿ ಇದನ್ನ ಕಟ್ ಮಾಡಿ ತೆಗೆಯೋದಕ್ಕೆ ಕೂಡ ಈಗಾಗಲೇ ರೂಪುರೇಷೆಯನ್ನು ಕೂಡ ಸಿದ್ಧತೆ ಮಾಡಿಕೊಂಡಿರುವಂತದ್ದು. ನವಿತಾ, ಆಶಿಕ್, ಈಗ ಇದರ ಮಾಲೀಕರು ಯಾರು? SNN ಕಾರ್ಪ್ ಸಂಸ್ಥೆಯ ಮಾಲೀಕರು ಯಾರು? ಜೊತೆಗೆ ಈ ಒಂದು ಕಟ್ಟಡ ಏನಿದೆ, ಬರೀ ಪರ್ಟಿಕ್ಯುಲರ್ ಆಗಿ ಈ ಒಂದು ಸ್ಟ್ರಕ್ಚರಲ್ ಏನು ಸಮಸ್ಯೆ ಆಗಿದೆ ಅದನ್ನು ಮಾತ್ರ ತೆರವುಗೊಳಿಸುವಂತ ಸಂದರ್ಭದಲ್ಲಿ ಇತರೆ ಕಟ್ಟಡಗಳಿಗೆ ಅದು ಯಾವುದೇ ಲಿಂಕ್ ಇಲ್ವಾ? ಇತರೆ ಬಿಲ್ಡಿಂಗ್ಗಳಿಗೆ ಅದು ಯಾವುದೇ ರೀತಿಯಂತ ಸಮಸ್ಯೆ ಆಗುವಂತಹ ಚಾನ್ಸಸ್ ಇಲ್ವಾ ಅನ್ನೋದು ಒಂದು ಕಡೆ ಆದ್ರೆ, ಪ್ರಮುಖವಾಗಿ ಈಗಾಗಲೇ ಇಂಜಿನಿಯರ್ ಕೂಡ ಇರ್ತಾರೆ, ಒಂದ್ ಕಡೆ ಒಂದಕ್ಕೊಂದು ಲಿಂಕ್ ಇರುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಈ ಸಂದರ್ಭದಲ್ಲಿ ಯಾವೆಲ್ಲ ಕ್ರಮಗಳನ್ನು, ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ ಇಲ್ಲಿಗ? ಖಂಡಿತ ನವಿತಾ, ಅಂದ್ರೆ ಏಕಾಏಕಿಯಾಗಿ ಒಂದು 18 ಅಂತಸ್ತಿನ ಇಷ್ಟೊಂದು ಎತ್ತರದ ಹೈರೇಜ್ ಬಿಲ್ಡಿಂಗ್ ಅನ್ನ ತೆರವು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಈ ಒಂದು ಕಟ್ಟಡವನ್ನ ಹೊರತುಪಡಿಸಿ 900ಕ್ಕೂ ಅಧಿಕ ಮನೆಗಳಿರುವಂತಹ ಸುಮಾರು 8 ರಿಂದ 9 ವಿಂಗ್ಸ್ ಅಂದ್ರೆ 9 ಬ್ಲಾಕ್ ಇರುವಂತ ಮತ್ತೆ ಇತರ ಅಷ್ಟೇ ಎತ್ತರದ ಕಟ್ಟಡಗಳು ಕೂಡ ಇದಾವೆ. ಅದಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ, ಅದಕ್ಕೆ ಡ್ಯಾಮೇಜ್ ಆಗದೇ ಇರುವಂತ ರೀತಿಯಲ್ಲಿ ಈ ಕಾರ್ಯಾಚರಣೆಯನ್ನ ಮಾಡಬೇಕು. ಸೊ ಈ ಕಾರ್ಯಾಚರಣೆಯನ್ನ ಬಹಳ ಶಿಸ್ತುಬದ್ಧವಾಗಿ ಮಾಡೋದಕ್ಕೆ ನಾವು ಬೇರೆ ಏನು ಇದರ ತಂತ್ರಜ್ಞರು ಮತ್ತೆ ಈ ರೀತಿಯ ಈ ಒಂದು ಕೆಲಸ ಕಾರ್ಯವನ್ನ ಮಾಡುವಂತ ದೊಡ್ಡ ಕಂಪನಿಗಳನ್ನ ಈಗಾಗಲೇ ಸಂಪರ್ಕವನ್ನ ಮಾಡಿದ್ದೀವಿ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ SNN ರಾಜ್ ಕಾರ್ಪ್ ನ ಏನು ಮುಖ್ಯಸ್ಥರಾಗಿರುವಂತ ಅನೂಜ್ ಅವರು ನ್ಯೂಸ್ 18ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಹಂತವಾಗಿ ಮಾಡ್ತೀವಿ, ಏಕಾಏಕಿಯಾಗಿ ಒಂದು ಕಟ್ಟಡವನ್ನ ಡೆಮಾಲಿಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ವಾಸ್ತವ ಸ್ಥಿತಿ ನಮಗೂ ಕೂಡ ಗೊತ್ತಿದೆ. ಸೊ ಹೀಗಾಗಿ ಇದರ ಅಕ್ಕಪಕ್ಕದಲ್ಲಿರುವಂತಹ ಕಟ್ಟಡಗಳೇನಿದೆ ಅದಕ್ಕೆ ಡ್ಯಾಮೇಜ್ ಆಗದೇ ಇರುವಂತ ರೀತಿಯಲ್ಲಿ, ಮತ್ತೆ ಈಗ ಕಟ್ಟಿರುವಂತ ಬಿಲ್ಡಿಂಗ್ ನ ಆ ಒಂದು ಫೌಂಡೇಶನ್ ಸಮೇತವಾಗಿ ಯಾವ ರೀತಿಯಾಗಿ ನಾವು ಡೆಮಾಲಿಷನ್ ಮಾಡಿ ಅಲ್ಲಿಂದ ತೆರವು ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಇದೀಗ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಇದು ಕೇವಲ SNN ರಾಜ್ ಕಾರ್ಪ್ ಅವರ ಜವಾಬ್ದಾರಿ ಮಾತ್ರ ಅಲ್ಲ, ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ರಿಯಲ್ ಎಸ್ಟೇಟ್ ಅಥಾರಿಟಿ ರೇರಾ ಏನಿದೆ ಈ ಎಲ್ಲ ಆ ಅಧಿಕಾರಿಗಳ ಸಮ್ಮುಖದಲ್ಲಿ ನಡಿಬೇಕಾಗಿರುವಂತಹ ಒಂದು ಕಾರ್ಯಾಚರಣೆ. ಹೀಗಾಗಿ ಇಲ್ಲಿರುವಂತಹ ತಜ್ಞರು ಮತ್ತೆ ಇಂಜಿನಿಯರ್ಗಳು, ಇದಕ್ಕೆ ಸಂಬಂಧಪಟ್ಟ ಮುಖ್ಯಸ್ಥರು, ಅಧಿಕಾರಿಗಳೆಲ್ಲರೂ ಕೂಡ ಇದನ್ನ ಯಾವ ರೀತಿಯಾಗಿ ಸುರಕ್ಷಿತವಾಗಿ ಇಲ್ಲಿಂದ ಈ ಒಂದು ತೆರವು ಕಾರ್ಯಾಚರಣೆಯನ್ನು ಮುಗಿಸಬಹುದು ಅನ್ನುವಂಥದ್ರ ಬಗ್ಗೆ ಈಗ ರೂಪುರೇಷೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ನಾನು ಈಗಾಗಲೇ ಹೇಳಿದ ಹಾಗೆ ಕೆಲವು ವರ್ಷಗಳ ಹಿಂದೆ ಕೇರಳದಲ್ಲಿ ಎರ್ನಾಕುಲಂ ಜಿಲ್ಲೆಯಲ್ಲಿ ಕೊಚ್ಚಿಯಲ್ಲೂ ಕೂಡ ಇದೇ ರೀತಿಯಾಗಿರುವಂತಹ ಒಂದು ಸ್ಟ್ರಕ್ಚರಲ್ ಡ್ಯಾಮೇಜ್ ಒಂದು ಕಟ್ಟಡಕ್ಕೆ ಬಂದಿತ್ತು. ಸುಮಾರು 13 ಅಂತಸ್ತಿನ ಕಟ್ಟಡ ಅದು. ಆ ಕಟ್ಟಡದಲ್ಲೂ ಕೂಡ ಇದೇ ರೀತಿಯಾಗಿರುವಂತಹ ಫೌಂಡೇಶನ್ ನಿಂದ ಮೇಲೆ ಕೇಳುವಂತ ಸಂದರ್ಭದಲ್ಲಿ ಲಿಂಡಲ್ಗಳಲ್ಲಿ ಒಂದು ಸ್ವಲ್ಪ ಏನೋ ಒಂದು ಬದಿಗೆ ಅದು ವಾಲ್ಕೊಂಡಿತ್ತು. ಹೀಗಾಗಿ ಅದನ್ನ ಸಂಪೂರ್ಣವಾಗಿ ತೆರವು ಮಾಡಿತ್ತು. ವಿಪರ್ಯಾಸ ಏನು ಅಂತಂದ್ರೆ ಇದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಜನವಸತಿ ಬಿಲ್ಡಿಂಗ್ ಅಲ್ಲ ಇದು, ಆದ್ರೆ ಕೇರಳದಲ್ಲಿ ಆದಂತದ್ದು ಜನ ಅಲ್ಲಿ ವಾಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅದನ್ನ ಬಹಳ ಸುರಕ್ಷಿತವಾಗಿ ತೆರವು ಮಾಡೋದಕ್ಕೆ ಸಾಧ್ಯ ಆಗಿದೆ. ಹೀಗಾಗಿ ಈಗ ಏನು ಜನರಿಲ್ಲ, ಸೊ ಹೀಗಾಗಿ ನಾವು ಸುರಕ್ಷಿತವಾಗಿ ಈ ಒಂದು ಕಾರ್ಯಾಚರಣೆಯನ್ನ ಮುಗಿಸೋಕ್ಕಾಗುತ್ತೆ ಸ್ಥಳೀಯ ಸಂಸ್ಥೆಗಳ ಒಂದು ಭರವಸೆಯಿಂದ ಅನ್ನುವಂತ ಒಂದು ವಿಶ್ವಾಸವನ್ನು ಕೂಡ SNN ರಾಜ್ ಕಾರ್ಪೊರೇಷನ್ ಕಂಪನಿಯವರು ತಿಳಿಸ್ತಾ ಇರುವಂತದ್ದು. ನವಿತಾ, ಆಶಿಕ್, ಈಗ ನೀವು ಹೇಳಿದ್ರೆ ಒಂದು 9 ವಿಂಗ್ಗಳು ಇದೆ ಅಂತ ಹೇಳಿ, ಅಲ್ಲಿ ಏನಾದ್ರು ಜನವಸತಿ ಇದೆಯಾ ಅಥವಾ ಇಡೀ ಒಂದು ಕಂಪ್ಲೀಟ್ ಆಗಿ ಬೇರೆ ಬೇರೆ ವಿಂಗ್ಗಳೇನಿದೆ ಅದರಲ್ಲೂ ಕೂಡ ಇನ್ನೂ ಕೂಡ ಉದ್ಘಾಟನೆ ಆಗಿಲ್ವಾ? ಪ್ರಮುಖವಾಗಿ ಈಗ ಒಬ್ಬರೇ ಇಂಜಿನಿಯರ್, ಇಡೀ ಒಂದು ಬೇರೆ 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 ವಿಂಗ್ಗಳಿಗೆ ಕೂಡ ಒಬ್ಬರೇ ಇಂಜಿನಿಯರ್ ಇರೋದ್ರಿಂದ, ಜೊತೆಗೆ ಒಂದ್ ಕಡೆ ನಾವು ಹವಾಮಾನದ ವೈಪರೀತ್ಯ ವಿಚಾರವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇದು ಬೇರೆಗೂ ಕೂಡ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳು ಇದೆಯಾ ಹೇಗೆ ಅಂತ?
ನವಿತಾ, ನನ್ನ ಹಿಂಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಿ ಆ ಬಿಲ್ಡಿಂಗು, ಸೊ ಆ ಬಿಲ್ಡಿಂಗ್ ನ ಸುತ್ತಮುತ್ತಲಿರುವಂತಹ ಅಷ್ಟು ಆ ಕಟ್ಟಡಗಳಲ್ಲಿ ಈಗಾಗಲೇ ಜನರು ವಾಸ ಮಾಡ್ತಾ ಇದ್ದಾರೆ. SNN ಕಾರ್ಪೊರೇಷನ್ ಏನು ರಾಜ್ ಕಾರ್ಪ್ ಅನ್ನುವಂತ ಈ ಒಂದು ರಿಯಲ್ ಎಸ್ಟೇಟ್ ಕಂಪನಿಯ ರೀತಿಯಲ್ಲೇ ಬೇರೆ ಬೇರೆ ಕಂಪನಿಗಳಲ್ಲಿ ಸುತ್ತಮುತ್ತ ಅಪಾರ್ಟ್ಮೆಂಟ್ ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅವೆಲ್ಲವೂ ಕೂಡ ಆಕ್ಯುಪೈಡ್ ಆಗಿದೆ. ಇದರ ಮಧ್ಯದ ಒಂದು ಪೋರ್ಷನ್ ಏನಿದೆ 4 ವಿಂಗ್, ಆ ವಿಂಗ್ ಅನ್ನು ಇದೀಗ ಹೊಸದಾಗಿ SNN ಕಾರ್ಪ್ ಈ ಒಂದು ಸಂಸ್ಥೆ ನಿರ್ಮಾಣ ಮಾಡ್ತಾ ಇರುವಂತದ್ದು. ಆ ಒಂದು 4 ವಿಂಗ್ ಗಳಲ್ಲಿ ಮಾತ್ರ ಇದೀಗ ವಸತಿ ಅಂದ್ರೆ ಜನರು ವಾಸ ಮಾಡೋದಕ್ಕೆ ಶುರುವಾಗಿಲ್ಲ. ಆಕ್ಯುಪೇಷನ್ ಇನ್ನೂ ಕೂಡ ಆಗಿಲ್ಲ. ಅದು ಇನ್ನೂ ಕೂಡ ನಿರ್ಮಾಣ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದಿರುವಂತದ್ದು. ಇನ್ನು ಮುಂದಿನ ವರ್ಷದಿಂದ ಅದಕ್ಕೆ ಆಕ್ಯುಪೆನ್ಸಿ ಮಾಡೋದಕ್ಕೂ ಕೂಡ ಈ ಒಂದು ಸಂಸ್ಥೆ ಲೆಕ್ಕಾಚಾರವನ್ನು ಹಾಕೊಂಡಿತ್ತು. ಆದ್ರೆ ಈಗ ಈ ಸಮಸ್ಯೆ ಕಾಣಿಸ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಅದನ್ನ ಸಂಪೂರ್ಣವಾಗಿ ದುರಸ್ತಿ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋವರೆಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಏನು ಜನರನ್ನ ಅಲ್ಲಿ ವಾಸ ಮಾಡೋದಕ್ಕೂ ಕೂಡ ಅವಕಾಶವನ್ನ ಕೊಡುವಂತ ಸಾಧ್ಯತೆಗಳು ತೀರಾ ಕಡಿಮೆ. ನವಿತಾ, ಓಕೆ, ಥ್ಯಾಂಕ್ ಯು ಆಶಿಕ್ ಮಿಲ್ಕಿ ಡೀಟೇಲ್ಸ್ಗೆ.